ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೊಮೋ ಅಪ್ಡೇಟ್ ಬಂದಿದೆ. ಆ ಪ್ರೊಮೋ ನೋಡಿದಾಗ ಒಂದು ವಿಷಯ ಕ್ಲಿಯರ್. ಮಾತುಗಳ ಹಾದಿ ತಪ್ಪಿದಾಗ, ನಡವಳಿಕೆ ಮಿತಿ ಮೀರಿದಾಗ ಪ್ರಶ್ನೆಗಳು ಬರುವುದು ಸಹಜ. ಇಷ್ಟು ದಿನ ಒಳ್ಳೆ ಆಟದ ಮೂಲಕ ಜನರ ಮನಸ್ಸು ಗೆದ್ದಿದ್ದ ಕೆಲ ಸ್ಪರ್ಧಿಗಳ ಬಗ್ಗೆ ಈ ಟೈಮ್ನಲ್ಲಿ ಇಂತಹ ಮಾತುಗಳು ಬೇಕಿತ್ತ ಅನ್ನೋ ಪ್ರಶ್ನೆಗಳು ಈಗ ಜನರ ಮುಂದೆ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಎಲ್ಲ ಸಮಯದಲ್ಲೂ ಎಲ್ಲ ಮಾತುಗಳು ಬೇಕು ಅಂತಿಲ್ಲ. ಆದರೆ ಕೆಲವೊಮ್ಮೆ ಸಿಚುವೇಶನ್ಗಳು ಸ್ಪರ್ಧಿಗಳನ್ನ ಆ ಥರ ವರ್ತಿಸೋಕೆ ತಳ್ಳುತ್ತೆ. ಈ ವಾರ ವಿಶೇಷವಾಗಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರಿಬ್ಬರ ಮಧ್ಯೆ ನಡೆದ ಕ್ಲಾಶ್ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದನ್ನ ಕೆಲವರು ಪರ್ಸನಲ್ ಕ್ಲಾಶ್ ಅಂತ ನೋಡ್ತಿದ್ದಾರೆ. ಇನ್ನು ಕೆಲವರು ಇದು ಗೇಮ್ನ ಒಂದು ಭಾಗ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರಿಗೆ ಇದು ಒಬ್ಬರನ್ನ ಎಕ್ಸ್ಪೋಸ್ ಮಾಡುವ ಪ್ರಯತ್ನ ಅನ್ನೋ ಫೀಲಿಂಗ್ ಕೂಡ ಬಂದಿದೆ. ನೀವು ಯಾವ ಆಂಗಲ್ ಇಂದ ನೋಡ್ತೀರಾ ಅದರ ಮೇಲೆ ನಿಮ್ಮ ಒಪಿನಿಯನ್ ಡಿಫ್ರೆಂಟ್ ಆಗೋದು ನಾರ್ಮಲ್. ಆದ್ರೆ ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ವಾರ ತುಂಬಾ ಕ್ರೂಷಿಯಲ್ ಫಿನಾಲೆಗೆ ತುಂಬಾ ಹತ್ತಿರ ಬಂದಿದೆ. ಇಂಥ ಸಮಯದಲ್ಲಿ ಪ್ರತಿ ಮಾತು, ಪ್ರತಿ ಆಕ್ಷನ್ ಸ್ಪರ್ಧೆಯ ಇಮೇಜ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಇಲ್ಲಿವರೆಗೂ ಪಾಸಿಟಿವ್ ಆಗಿ ಕಾಣಿಸಿಕೊಂಡವರು ಕೂಡ ಈ ವಾರ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇದು ಬಿಗ್ ಬಾಸ್ ಗೇಮ್ನ ರಿಯಾಲಿಟಿ. ಜನರ ಒಪಿನಿಯನ್ ಕ್ಷಣದಲ್ಲೇ ಬದಲಾಗುತ್ತೆ. ಎಷ್ಟು ದಿನ ಮಾಡಿದ ಒಳ್ಳೆ ಕೆಲಸಗಳು ಕೂಡ ಒಂದು ತಪ್ಪಿನಿಂದ ಮರೆತು ಹೋಗಬಹುದು. ಆದ್ರೆ ಒಂದು ವಿಷಯ ಮರೆಯಬಾರದು, ಬಿಗ್ ಬಾಸ್ ಮನೆಯ ಅಷ್ಟು ಈಜಿ ಅಲ್ಲ. ಮೊಬೈಲ್ ಇಲ್ಲ, ಹೊರಗಿನ ಪ್ರಪಂಚದ ಕಂಟೆಂಟ್ ಇಲ್ಲ, ನಿತ್ಯ ಟಾಸ್ಕ್, ನಾಮಿನೇಷನ್, ಅದೇ ಮುಖಗಳು, ಅದೇ ಚರ್ಚೆಗಳು. ಈ ಎಲ್ಲ ಪ್ರೆಷರ್ ನಡುವೆ ತಾಳ್ಮೆ ಕಾಪಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಆದರೆ ಇದೇ ಜಾಗದಲ್ಲಿ ಯಾರು ತಮಗೆ ತಾವು ಕಂಟ್ರೋಲ್ ಮಾಡಿಕೊಂಡು ಆಡ್ತಾರೋ ಅವರಿಗೆ ಜನರ ಸಪೋರ್ಟ್ ಖಂಡಿತ ಸಿಗುತ್ತೆ. ಈ ವಾರದ ಕ್ಲಾಶ್ನಲ್ಲಿ ಎರಡು ಕಡೆ ಸಪೋರ್ಟ್ ಇದೆ ಅನ್ನೋದು ಸತ್ಯ. ಗಿಲ್ಲಿ ವಿಷಯಕ್ಕೆ ಬಂದರೆ, ಈ ಸೀಸನ್ನಲ್ಲಿ ಅವರಿಗೆ ಭಾರಿ ಪಾಸಿಟಿವ್ ಇಮೇಜ್ ಇತ್ತು. ಆದರೆ ಈ ವಾರ ಅವರದ ಆಟದ ಬಗ್ಗೆ ಜನ ಸ್ವಲ್ಪ ಪ್ರಶ್ನೆ ಮಾಡ್ತಿದ್ದಾರೆ. ಅಶ್ವಿನಿ ಗೌಡ ವಿಚಾರದಲ್ಲಿ ಹಿಂದೆ ಭಾರಿ ನೆಗೆಟಿವ್ ಇದ್ದರು. ನಂತರ ಅವರು ತಮ್ಮ ಆಟದ ಬದಲಾವಣೆ ತಂದರು. ಅದಕ್ಕೆ ಒಳ್ಳೆ ಸಪೋರ್ಟ್ ಕೂಡ ಬಂದಿತ್ತು. ಆದರೆ ಈಗ ಮತ್ತೆ ಅವರ ನಡೆ ಪ್ರಶ್ನೆಗಳು ಶುರುವಾಗಿವೆ. ಇದು ನಿಜವಾಗ್ಲೂ ಬದಲಾವಣೆನಾ ಅಥವಾ ತಾತ್ಕಾಲಿಕನಾ ಅನ್ನೋ ಡೌಟ್ ಜನರಿಗೆ ಬಂದಿದೆ. ಇಲ್ಲಿ ಒಂದು ವಿಷಯ ಸ್ಪಷ್ಟ, ಇಬ್ಬರದು ಕೂಡ ಸಂಪೂರ್ಣ ಸರಿ ಇಲ್ಲ, ಇಬ್ಬರು ಕೂಡ ಸಂಪೂರ್ಣ ತಪ್ಪು ಅಲ್ಲ. ಸಿಚುವೇಶನ್, ಎಮೋಷನಲ್ ಪ್ರೆಷರ್ ಎಲ್ಲವೂ ಸೇರಿ ಈ ತರ ಘಟನೆಗೆ ಕಾರಣವಾಗಿದೆ. ಕ್ಯಾಪ್ಟನ್ ಅಂದ್ರೆ ಅಧಿಕಾರ ಇರುತ್ತೆ, ಆದ್ರೆ ಆ ಅಧಿಕಾರ ಬಳಕೆ ಮಾಡುವ ರೀತಿ ಬಹಳ ಮುಖ್ಯ. ಕೆಲಸ ಕೊಡುವವರಿಗೂ ಜವಾಬ್ದಾರಿ ಇದೆ, ಕೆಲಸ ಮಾಡುವವರಿಗೂ ಜವಾಬ್ದಾರಿ ಇದೆ. ಎರಡು ಕಡೆ ಸಮತೋಲನ ಇರಬೇಕು. ಈ ಎಲ್ಲ ವಿಚಾರಗಳಿಗೆ ಈ ವಾರ ಕಿಚ್ಚ ಸುದೀಪ್ ಅಣ್ಣನ ಕ್ಲಾಸ್ ಪಕ್ಕ. ಯಾರಿಗೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ತಾರೆ ಅನ್ನೋ ನಿರೀಕ್ಷೆ ಇದೆ. ಈ ಕ್ಲಾಸ್ನಲ್ಲಿ ನಿಮಗೆ ಯಾರು ಸರಿ ಅನಿಸ್ತಾರೆ ಅಥವಾ ಇಬ್ಬರದು ತಪ್ಪು ಅನಿಸ್ತಾ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.